ನಮಸ್ಕಾರ ರೀ. ಇವತ್ತು ಹೋಟೆಲ್ ಸ್ಟೈಲ್ ಒಳಗೆ ಸೂಪರ್ ಆದಂಥ ಹೆಲ್ದಿ ಆದಂಥ ಬಿಸಿಬೇಳೆ ಬಾತ್ ಮಾಡೋದನ್ನು ತೋರಿಸ್ತೀನಿ. ಅಕ್ಕಿ ಬ್ಯಾಳೆ ತೊಳೆದಿಟ್ಕೊಂಡೇನಿ. 2 ಅಕ್ಕಿ 1 ತೊಗರಿಬೇಳೆ, 2 ಅಕ್ಕಿಗೆ 1 ತೊಗರಿಬೇಳೆ ಸ್ವಚ್ಛಗೆ ತೊಳೆದಿಟ್ಕೊಂಡೀನಿ. ಒಂದು 10 ನಿಮಿಷ ನೆನೆ ಇಟ್ಕೊಂಡೀನಿ. ಆನಂತರ ಇದೆಲ್ಲ ರೆಡಿ ಇಟ್ಕೊಂಡೀನಿ. ಇಲ್ಲಿ ಒಗ್ಗರಣೆಗೆ ಆಲೂಗಡ್ಡೆ ಹೆಚ್ಚಿಟ್ಕೊಂಡೀನಿ, ಈರುಳ್ಳಿ, ಬೀನ್ಸು, ಕ್ಯಾರೆಟು, ಕೊತ್ತಂಬರಿ, ಹುಣಸೆ ರಸ ಎಲ್ಲ ರೆಡಿ ಮಾಡ್ಕೊಂಡೇನಿ. ಹಾಕ್ತಾ ನಿಮಗೆ ಏನೇನು ಹಾಕೀನಿ ಅಂತ ಹೇಳ್ತೀನಿ. ಇಲ್ಲಿ ನೋಡ್ರಿ, ಅಕ್ಕಿ ಬ್ಯಾಳಿ 1 ಬಟ್ಲ ಅಕ್ಕಿಗೆ 3 ಬಟ್ಲ ನೀರಿನಂಗೆ ಇಲ್ಲಿ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಕುದಿಯಕ್ಕೆ ಬಿಡೋಣ. ನೀರು ಕಡಿಮೆ ಇದ್ರೆ ಮತ್ತೆ ಮುಂದೆ ಹಾಕ್ಕೊಳಕ್ಕೆ ಬರ್ತೈತಿ ಬಿಸಿನೀರು. ಇವಾಗ ಕುಕ್ಕರ್ನಾಗ ಅತಿ ಜಾಸ್ತಿ ಇಡಕ್ಕೆ ಬರಲ್ಲಲ್ಲ, ಅದಕ್ಕೆ 2 ಅಕ್ಕಿ 1 ತೊಗರಿಬೇಳೆ 3 ಬಟ್ಲ ಐತಿ. 3ಕ್ಕೆ 9 ಬಟ್ಲ ನೀರು ಹಾಕೀನಿ ನಾನು. ಒಂದು ಬಟ್ಲಕ್ಕೆ 3 ಬಟ್ಲದಂಗೆ. ಇದು ಒಂದು 3 ವಿಷಲ್ ಹೊಡಿಲಿ. ಅದನ್ನು ಸೈಡಿಗೆ ಇಟ್ಟೇನಲ್ಲಿ ವಿಷಲ್ ಹೊಡ್ಯಾಕೆ. ನೋಡಿರಿ ಸೈಡ್ಗೆ. ಇಲ್ಲಿ ತರಕಾರಿಗಳನ್ನು ಅಕ್ಕಿ ಬೇಳೆ ಜೊತೆಗೆ ನಾ ಹಾಕೋದಿಲ್ಲ, ಯಾಕಂದ್ರೆ ಫುಲ್ ಸ್ಮೂತಾಗಿ ಬೆಂದುಬಿಡ್ತಾವೆ, ಸರಿ ಆಗಂಗಿಲ್ಲ. ಸ್ವಲ್ಪ ಕ್ರಂಚಿಯಾಗಿರಬೇಕು, ಬೆಂದಿರಬೇಕು, ಹೋಳು ತಿನ್ನಕ್ಕೆ ಬರ್ತಿರಬೇಕು. ಆ ಥರ ಇದ್ದರೆ ಭಾಳ ಟೇಸ್ಟ್ ಬರ್ತೈತಿ ಈ ಬಿಸಿಬೇಳೆ ಬಾತೊಳಗೆ. ಅದಕ್ಕೋಸ್ಕರ ನಾನು ಈ ವಿಧಾನದಾಗ ಮಾಡಕತ್ತೀನಿ. ನೀವು ಕೂಡ ಈ ವಿಧಾನದಾಗ ಮಾಡಿರಿ, ಸೂಪರಾಗಿ ಬರ್ತೈತಿ ಈ ಹೋಟೆಲ್ ಸ್ಟೈಲ್ ಒಳಗೆ. ಇಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ದೊಡ್ಡದು 1 ಈರುಳ್ಳಿನ ಹೆಚ್ಚಿ ಇದ್ರಾಗ ಹಸಿ ಸ್ಮೆಲ್ ಹೋಗೋಮಂತ ಬಾಡಿಸ್ತೇನೆ. ಆನಂತರ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ನಾನು ಬಟಾಣಿ ಕಾಳು ಇಲ್ಲಿಲ್ಲೇ ಇದ್ರೆ ಬಟಾಣಿ ಕಾಳನ್ನೂ ಹಾಕ್ರಿ. ನೋಡಿರಿ, ಇದನ್ನೆಲ್ಲ ಸಣ್ಣ ಉರಿಯೊಳಗೆ 1 ಟೊಮೆಟೊ ಹಾಕೇನಿ. ನೋಡಿರಿ, ಟೊಮೆಟೊ ಯಾಕೆ ಹಾಕೀನಿ ಅಂದ್ರೆ ಹುಣಸೆ ರಸ ಹಾಕ್ತೇವೆ, ಆದರೂ ಕೂಡ 1 ಚಿಕ್ಕ ಟೊಮೆಟೊ ಹಣ್ಣಾಗಿದ್ದು ಹಾಕೀನಿ. ಟೊಮೆಟೊ ಹಣ್ಣು ಬಂದ್ರೆ ಭಾಳ ಇಷ್ಟ ನಮ್ಮ ಮನ್ಯಾಗ. ಎಲ್ಲ ರೆಸಿಪಿ ಒಳಗೂ ಟೊಮೆಟೊ ಹಣ್ಣು ಬೇಕೇ ಬೇಕು. 1 ರುಚಿಗೋಸ್ಕರ ಹಾಕೀನಿ. ನೋಡಿರಿ, ಇದನ್ನ ಮೀಡಿಯಮ್ ಉರಿಯೊಳಗೆ ಇಟ್ಕೊಂಡು ಚೆಂದಾಗಿ ಬಾಡಿಸ್ಕೊಳೋಣ. ಇದನ್ನ ಸ್ವಲ್ಪ ಸ್ಮೂತ್ ಆಗಬೇಕಿದು, ಫುಲ್ ಮ್ಯಾಶ್ ಮಾಡೋಂಗಲ್ಲ. ಹಸಿ ಸ್ಮೆಲ್ ಹೋಗಿ ಒಂದು 50% ಬೇಯಬೇಕಿದು, ಅಷ್ಟು ಬೇಯಿಸ್ಕೊಳೋಣ. ಈಗ ಅಕ್ಕಿ ಬೇಳೆ ಇಟ್ಟಾಗ ಉಪ್ಪು ಹಾಕೇನೆ, ಅದಕ್ಕೊಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ. ಅಲ್ಲಿಯೂ ಅರಿಶಿಣ ಪುಡಿ ಹಾಕೀವಿ ಬೇಳೆಗೆ, ಇಲ್ಲಿ ಸ್ವಲ್ಪ ಹಾಕೋಣ. ಆನಂತರ ಚಿಲ್ಲಿ ಪೌಡ್ರ್ ಹಾಕೋಣ. 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಅದು ಖಾರ ಭಾಳಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯ್ದು ಖಾರ ಪುಡಿ ರುಚಿ ಇರ್ತೈತಿ, ಕಲರ್ ಇರ್ತೈತಿ. ಖಾರ ಭಾಳಿಲ್ಲ, 2 ಟೇಬಲ್ ಸ್ಪೂನ್ ಹಾಕ್ತೀನಿ. ಯಾರಿಗೆಲ್ಲ ಬಿಸಿಬೇಳೆ ಬಾತ್ ಇಷ್ಟ ಅವರು ಒಂದು ಲೈಕ್ ಕೊಡ್ರಿ. ಯಾರಿಗಾದರೂ ಇಷ್ಟ ಇದ್ದರೆ ಶೇರ್ ಮಾಡಿರಿ. ಹೊಸದಾಗಿ ಚಾನಲ್ ವೀಕ್ಷಣೆ ಮಾಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನೋಡಿರಿ, ಖಾರ ಪುಡಿ ಹಾಕಿ ಇದನ್ನು ಮಿಕ್ಸ್ ಮಾಡಿದೆ. ಇದಕ್ಕೆ ಹುಣಸೆ ರಸ ಹಾಕಿಬಿಡೋಣ. ಈಗ 1 ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ನೆನೆಸಿ ಹಿಂಡಿಟ್ಕೊಂಡೀನಿ. 2 ಟೇಬಲ್ ಸ್ಪೂನ್ಲೆ ಆದರೆ 2 ಸ್ಪೂನು ಹುಳಿ ಹಾಕೀನಿ. ಅದಕ್ಕೆ ಬೆಲ್ಲ ಹಾಕಬೇಕು. ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಒಂದು 50% ಬೇಯಬೇಕಿದು.
ನೋಡಿರಿ, ಈ ಥರ ಚೆಂದಾಗಿ ಹುಳಿ ಬೆಲ್ಲ ಉಪ್ಪು ಖಾರದ ಜೊತೆಗೆ ಬೇಯಬೇಕು. ಇದನ್ನು ಸೈಡಿಗೆ ಇಟ್ಬಿಡೋಣ. ಇವಾಗ ಇಲ್ಲಿ ಇನ್ನೊಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತಾನೆ. ಇಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತಾನೆ. ಇಲ್ಲಿ ಶೇಂಗಾ ಕಾಳು 2 ಟೇಬಲ್ ಸ್ಪೂನ್ ಶೇಂಗಾ ಕಾಳು ಫ್ರೈ ಮಾಡಿ ತೆಗೆದಿಟ್ಕೋತೇನೆ. ಇವು ಕ್ರಿಸ್ಪಿಯಾಗಿರಬೇಕು ತಿನ್ನೋವಾಗ, ಅದಕ್ಕೋಸ್ಕರ ಲಾಸ್ಟಿಗೆ ಹಾಕ್ತೇನೆ. ಇವನ್ನ ಸೈಡಿಗೆ ಇಟ್ಕೋತೇನೆ. ಇವನ್ನ ಫ್ರೈ ಮಾಡಿಕೊಂಡು ಆನಂತರ ಗೋಡಂಬಿ 8-10 ಪೀಸ್ ಗೋಡಂಬಿ ಹಾಕ್ತೀನಿ. ಇದನ್ನು ಕೂಡ ಫ್ರೈ ಮಾಡಿ ಅದೇ ಪ್ಲೇಟಿಗೆ ತೆಗೆದು ಸೈಡಿಗೆ ಇಡೋಣ. ಇದನ್ನು ಕೂಡ ಶೇಂಗಾ ಕಾಳಿನ ಜೊತೆಗೆ ತೆಗೆದಿಡೋಣ. ಈಗ ಇದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಹಾಕೋಣ. ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ. ಒಂದು ಸಣ್ಣ ಸ್ಪೂನ್ಲೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ. ಅಲ್ಲಲ್ಲೇ ಬಾಯಾಗ ಬಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತತಿ, ರುಚಿ ಡಬಲ್ ಆಗ್ತತಿ. ಬಿಸಿಬೇಳೆ ಭಾತನ್ನ ಹಾಕ್ರಿ, ಇದನ್ನ ಸ್ಕಿಪ್ ಮಾಡಬೇಡ್ರಿ. ಇವು ಫ್ರೈ ಆಗಲಿ, ಸಾಸಿವೆ ಚಟಪಟ ಅನ್ನಲಿ, ಬೇಳೆಗಳು ಫ್ರೈ ಆಗಲಿ. ಆನಂತರ 1-2 ಕಡ್ಡಿ ಕರಿಬೇವು ಹಾಕೋಣ. 1-2-3 ಮೆಣಸಿನ್ಕಾಯಿ ಹಾಕಿನ, ಬ್ಯಾಡಗಿ ಮೆಣಸಿನ್ಕಾಯಿನ. ಇದು ಫ್ರೈ ಆಗಲಿ ಸ್ವಲ್ಪ ಸಣ್ಣ ಉರಿಯೊಳಗೆ. ಹಿಂಗೆ ಹಾಕೋಣ, 1/4 ಸ್ಪೂನ್ ಹಿಂಗು. ಒಳ್ಳೆಯ ಘಮ, ಡೈಜೆಷನ್ಗೂ ಚಲೋ, ಎಲ್ಲ ಆರೋಗ್ಯಕ್ಕೂ ಚಲೋ. ಆನಂತರ MTR ಅವ್ರದ್ದು ಬಿಸಿಬೇಳೆ ಭಾತು 2 ಟೇಬಲ್ ಸ್ಪೂನ್ ಹಾಕ್ತೀನಿ. 2 ಟೇಬಲ್ ಸ್ಪೂನ್ ಇದಕ್ಕೆ ಹಾಕೋಣ. ಇದನ್ನು ಗ್ಯಾಸ್ ಆಫ್ ಮಾಡಿ ಚೆಂದ ಮಿಕ್ಸ್ ಮಾಡಿ ಇಡೋಣ. ಇವಾಗ ಕುಕ್ಕರು ತಣ್ಣಗಾಗೈತೆ ನೋಡ್ರಿ, ಸೀಟಿ ಎಲ್ಲ ಪ್ರೆಷರ್ ಎಲ್ಲ ಹೋಗೈತಿ ನೋಡ್ರಿ, ಎಷ್ಟು ಚಂದ ಬೆಂದೈತಿ. ಅಗದಿ ಇದು ಹುಗ್ಗಿ ಹಂಗೆ ಆಗಬಾರ್ದು, ಮ್ಯಾಶ್ ಪೂರ್ತಿ ಸ್ಮೂತ್ ಆಗಬಾರ್ದು, ಇದೇ ಥರ ಇರಬೇಕು. ಈಗ ಇದಕ್ಕೆ ಬೇಯಿಸಿದಂಥ ತರಕಾರಿ ಹಾಕೋಣ. ಒಂದು 4 ಜನಕ್ಕಾಗಷ್ಟು ಮಾಡಿದ್ದೀನಿ ನಾನು. ಈಗೇನು 50% ಬೇಯಿಸ್ಕೊಂಡಿದ್ದೀವಲ್ಲ ತರಕಾರಿನ ಇದಕ್ಕೆ ಹಾಕೋಣ. ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ರೀ. ಆರೋಗ್ಯವಂತ ಒಂದು ರೈಸ್ ಅನ್ಬೋದು. ಇದಕ್ಕೆ ಸೂಪರಾಗಿತ್ತು, ಸೇಮ್ ಹೋಟೆಲ್ನಾಗ ತಿಂದಂಗಾಗಿತ್ತು. ನೀವು ಈ ವಿಧಾನದಾಗ ಟ್ರೈ ಮಾಡಿರಿ, ಸೂಪರಾಗಿ ಬರ್ತೈತಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯೊಳಗೆ. ಇವಾಗ ಇದನ್ನು ಹಾಕಿದೆ ಒಗ್ಗರಣೆ, ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನ್ಕಾಯಿ ಕರಿಬೇವು ಇತ್ತಲ್ಲ ಅದನ್ನು ಹಾಕೋಣ. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡೋಣ. ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಇದಕ್ಕೆ ತುಪ್ಪ ಎಲ್ಲೂ ಹಾಕಿಲ್ಲ, ಫೈನಲ್ಲಾಗಿ ತುಪ್ಪ ಹಾಕಾಕ್ತೇನೆ ನಾನು. 2 ಟೇಬಲ್ ಸ್ಪೂನ್ ಹಾಕೋಣ. ತುಪ್ಪ ಹಾಕಿದ್ರಂತೂ ಏನು ಕೇಳ್ತೀರಿ, ಒಳ್ಳೆ ಘಮ, ಒಳ್ಳೆ ರುಚಿ. ಇನ್ನೊಂದು ಸ್ವಲ್ಪ ಉಣ್ಬೇಕು ಅನ್ನಿಸ್ತತಿ. ಇವಾಗಿದು ಸ್ವಲ್ಪ ಗಟ್ಟಿಯಾಗೈತಿ ಅನ್ನ. ಇದಕ್ಕೆ ಬಿಸಿಬೇಳೆ ಭಾತಂದ್ರೆ ಇದು ಇನ್ನೊಂದು ಸ್ವಲ್ಪ ತಳ್ಳಗಿರಬೇಕು. ಅದಕ್ಕೋಸ್ಕರ ಇದಕ್ಕೆ 1-2 ಲೋಟ ನೀರು ಚಲೋತ್ನಂಗೆ ಹೆಸರು ಬರಂಗೆ ಕಾಯಿಸಿ ಇದಕ್ಕೆ ಹಾಕ್ತಾನೆ. ಒಂದು ನೀರು ಕುಡಿಯೋ ಲೋಟದಲ್ಲಿ 2 ಲೋಟದಷ್ಟು ಚಲೋ ನೀರು ಹೆಸರು ಬಂದಿರಬೇಕು, ಸುಡೋ ನೀರು ಹಾಕಬೇಕು. ಹಾಕಿ ಕಲಿಸ್ಬಿಡೋಣ.
ಉಪ್ಪು ಸರಿ ಆಗೈತೆಲ್ಲ ನೋಡ್ಕೋಬೇಕು ಈ ವೇಳೆದಾಗ. ಪರ್ಫೆಕ್ಟಾಗಿ ಬಂದೈತೆ ನೋಡ್ರಿ ಬಿಸಿಬೇಳೆ ಬಾತು. ಇಷ್ಟೇ ರಾಸವಾಗಿರ್ಬೇಕಿದು, ಅತಿ ಗಟ್ಟಿ ಇರಬಾರ್ದು, ಅತಿ ನೀರಾಗಿರಬಾರ್ದು. ನೀರು ಹಾಕಿಂದ ಒಂದೇ ಒಂದು ನಿಮಿಷ ಕುದಿಸ್ಬೇಕು. ಈ ಥರ ಪಳಪಳ ಅಂತ ಅನ್ನದ ಜೊತೆ ಕುದಿಬೇಕು. ಸಾಕಿನ್ನ ಕುದ್ದು ರೆಡಿ ಆಯಿತು, ಸಾಕು. ಫೈನಲ್ಲಾಗಿ ಗೋಡಂಬಿ ಮತ್ತು ಶೇಂಗಾ ಕಾಳು ಫ್ರೈ ಮಾಡಿದಂಥವು ಹಾಕೋಣ. ಇವನ್ನ ಹಾಕಿದ ತಕ್ಷಣ ಮೇಲೆ ಕೊತ್ತಂಬರಿ ಹಾಕಿ ಆ ನಂತರ ಪ್ಲೇಟಿಗೆ ಸರ್ವ್ ಮಾಡಿ ಹಾಗೇ ಊಟ ಮಾಡಿಬಿಡ್ಬೇಕನ್ನ. ಅಂದರೆ ಗೋಡಂಬಿ ಶೇಂಗಾ ಕ್ರಿಸ್ಪಿಯಾಗಿರ್ತಾವೆ, ಭಾಳ ಟೇಸ್ಟ್ ಕೊಡ್ತಾವೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ. ಏನು ಸೂಪರಾಗಿತ್ತು ರೀ. ಒಂದು ಸಲ ಈ ವಿಧಾನದಾಗ ಟ್ರೈ ಮಾಡಿರಿ, ಇದೇ ಥರ ಮಾಡ್ಕೋತೀರಿ. ಈ ಥರ ಹಾಕ್ಕೊಂಡು ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಗುಳಿಗೆ ಹಾಕ್ಕೊಂಡು, ಕೊತ್ತಂಬರಿ ಹಾಕ್ಕೊಂಡು, ಲಿಂಬೆಹಣ್ಣು ಹಿಂಡ್ಕೊಂಡು ತಿಂದುಬಿಟ್ರೆ ಏನು ಸೂಪರ್ ಅಂತೀರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿ ಒಂದಿಗೆ ಸಿಗ್ತಾನೆ. ನಮಸ್ಕಾರ.